ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಆಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬದ್ದು ವ್ಲಾಗ್ ಇದು. ಒಂದಿನ ಲೇಟಾಗಿ ಬರ್ತಾ ಇದೆ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಬೆಳಗ್ಗೆ ಗೊತ್ತಾ, ನಾನು ವರ್ಷ ಸಂಕ್ರಾಂತಿ ಹಬ್ಬನ ಬೆಳಗ್ಗೆ ಒಂದು 7 o'clock ಅಷ್ಟರಲ್ಲಿ ಮುಗಿಸ್ಕೊಬಿಡ್ತಿದ್ದೆ. ಸೂರ್ಯೋದಯ ಬಂದಿದ್ದು 6:45 ಬೈಗೆ ಸೂರ್ಯೋದಯ ಬಂದಿದ್ದು ನಮ್ಮ ಈ ಕಡೆ. ಬಟ್ ಅಷ್ಟರಲ್ಲಿ ಸಂಕ್ರಾಂತಿನ ಮುಗಿಸ್ಬೇಕು ಅಂದರೆ ಸೂರ್ಯ ಉದಯ ಆಗೋಷ್ಟರಲ್ಲಿ ಸಂಕ್ರಾಂತಿನ ಮುಗಿಸ್ಕೋಬೇಕು. ನಾನು ಅದೇ ಪ್ಲ್ಯಾನಲ್ಲಿ ಮಲ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ, ಎದ್ದೇ ಇಲ್ಲ. ನಾನು ಎದ್ದಾಗ 6 o'clock ಆಗಿತ್ತು. ಇನ್ನು 45 minutesಲ್ಲಿ ಏನೇನು ಮಾಡೋಕ್ಕಾಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ನ ಮಾಡಿದೆ. ಇಲ್ಲ ಸೂರ್ಯ ಉದಯದಕ್ಕಿಂತ ಮುಂಚೆ ಮಾಡಬೇಕು, ಇಲ್ಲ ಸೂರ್ಯ ಮುಳುಗಿದ ಮೇಲೆ ಮಾಡೋದು. ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಸೂರ್ಯ ಮುಳುಗಿದ ಮೇಲೇ ಮಾಡ್ತಾರೆ. ಯಾಕೆ ಅಂದರೆ ಇವಾಗ ಯಾರೂ ಮಾಡೋದಿಲ್ಲ. ಮುಂಚೆ ಮಾಡ್ತಾಯಿದ್ರು. ಮುಂಚೆ ಕಣಗಳೆಲ್ಲ ಮಾಡಿ ಆ ಕಣದಲ್ಲಿ ಅವಾಗ ಬೆಳೆದಿರೋ ಭತ್ತ, ರಾಗಿ ಇದನ್ನೆಲ್ಲ ಒಟ್ಬಿಟ್ಟು ಸಂಕ್ರಾಂತಿ ದಿನ ಪೂಜೆ ಮಾಡಿ ಅದಕ್ಕೆ ಕಡುಬು ಮತ್ತು ಅವರೆಕಾಳು ಇದನ್ನೆಲ್ಲ ಬಚ್ಚಿ ಇಡ್ತಾಯಿದ್ರು. ಅದು ಅವಾಗಿನ ಸಂಕ್ರಾಂತಿನೇ ಬೇರೆ. ಇವಾಗ ಯಾರೂ ಮಾಡೋದೇ ಇಲ್ಲ. ಇವಾಗ ಕಣನೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ಯಾರೂ ಎಲ್ಲ ಮಿಷಿನ್ಗೆ ಅಂತ ಕೊಟ್ಬಿಡ್ತಾರೆ. ಮಾಡಿಟ್ರೋ ತಗೋಬಾ. ಇಲ್ಲ ಆ ಕಡೆ ಹೋಗು. ಅದೇ ಎತ್ಕೊಂಡ್ಬಿಡ್ತೀವಿ. ಹೇಗೆ ಕೂತ್ಕೊಂಡು ಬಂದೆ ತಡಿ. ಬಂದೆ. ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ರೆಡಿ ಆಗೋಣ ಅಂತ ಬಂದೆ. ನನಗೆ ಹಬ್ಬದ ದಿನ ಏನು ಗೊತ್ತಾ, ಫಸ್ಟು ಸ್ನಾನ ಮಾಡಿ ಆಮೇಲೆ ಕೆಲಸ ಮಾಡಿ ಆಮೇಲೆ ಅಡುಗೆ ಮಾಡಿ ಆ ಥರ ಇಷ್ಟ ಆಗೋದಿಲ್ಲ. ಫಸ್ಟ್ ಕೆಲಸ ಎಲ್ಲ ಮುಗಿಸಿ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಟು ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ಶಾಗಿ ಅಡುಗೆ ಮಾಡಿ ಪೂಜೆ ಮಾಡಬೇಕು. ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಮತ್ತೆ ಕ್ಲೀನ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಅಡುಗೆ ಮನೇಲಿ ಏನೇನು ಹೆಚ್ಚಬೇಕು ಗಲೀಜಾಗ್ದಂಗೆ ಎಲ್ಲನೂ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ. ಆಮೇಲೆ ಪೂಜೆ ಆದಮೇಲೂ ಆರಾಮಾಗಿ ಕೂತ್ಕೋಬೋದು ಅಂತ. ನನಗೆ ಉಪವಾಸ ಸಂಜೆ ತನಕ ಅದು ಇದು ತಿನ್ಕೊಂಡು ಪೂಜೆ ಮಾಡೋದಕ್ಕೆ ಇಷ್ಟ ಆಗೋಲ್ಲ. ಇಲ್ಲಿ ಬೆಳಗ್ಗೆನೇ ಪೂಜೆ ಆಗಬೇಕು.
ಸೊ ಅದಕ್ಕೆ ಬೇಗ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಫಸ್ಟ್ ನಾನು ಮಕ್ಕಳದು ನನ್ನ ಹಸ್ಬೆಂಡೆಲ್ಲ ಸ್ನಾನ ಆಯಿತು. ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಎಲ್ಲ ಮಾಡಿದೆ. ಅಡುಗೆ ಎಲ್ಲ ಆದಮೇಲೆ ರೆಡಿಯಾಗಿ ತೇಜು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ಲು. ಸೊ ನಾವು ಎಲ್ಲ ಹಬ್ಬಗಳನ್ನ ಎಲ್ಲ ಪ್ರತಿಯೊಂದು ಹಬ್ಬಗಳನ್ನೂ ಮಾಡ್ತಾಯಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಮಕ್ಕಳು ಕೂಡ ಮಾಡ್ತಾರೆ, ಅವ್ರಿಗೂ ಅದ್ರ ಬಗ್ಗೆ ತಿಳಿಯುತ್ತೆ. ಬಟ್ ಮುಂಚೆ ಮಾಡ್ತಿದ್ದಂಥ ಸಂಕ್ರಾಂತಿ ಬಗ್ಗೆ ನಾವು ಹೇಳ್ಕೊಡೋದಕ್ಕೆ ಆಗಲ್ಲ, ಯಾಕೆಂದರೆ ಈಗ ಕಣಗಳಿಲ್ಲ, ಆ ಕಣದಲ್ಲಿ ಪೂಜೆ ಮಾಡಲ್ಲ, ರಾಶಿಗಳಿಲ್ಲ. ಆಮೇಲೆ ಈ ಹಸುಗಳಿಗೆ ಅಲಂಕಾರ ಮಾಡಿಬಿಟ್ಟು ಬೆಂಕಿ ಹಾಯಿಸೋರು, ಊರು ತುಂಬ ಹಸುಗಳನ್ನ ಸುತ್ತಿಸ್ಕೊಂಡು ಬಂದು ಬೆಂಕಿ ಹಾಯಿಸೋರು. ಸೊ ಇವಾಗ ಅದನ್ನು ಕೂಡ ಮಾಡೋದಿಲ್ಲ ಯಾರೂ. ಸೊ ಹಂಗಾಗಿ ಸಂಕ್ರಾಂತಿ ಅಂದರೆ ಮಕ್ಕಳು ಅಂದ್ಕೊಂಡಿರೋದು ರೆಡಿ ಆಗೋದು, ಅಡುಗೆ ಮಾಡೋದು, ಎಳ್ಳು ಬೆಲ್ಲ ಹಂಚೋದು, ಇಷ್ಟೇ ಮಕ್ಳಿಗೆ ಗೊತ್ತಿರೋದು. ಕೆಲವೊಂದು ಊರ ಕಡೆ ಮಾಡ್ತಾರೆ, ಬಟ್ ಈ ಕಡೆ ಎಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟು ಅಡುಗೆ ಎಲ್ಲದೂ ರೆಡಿ ಮಾಡಿದ್ದೆ. ಇವಾಗ ವಡೆನ ಒಂದನ್ನು ಲಾಸ್ಟಿಗೆ ಹಾಕೋತಾ ಇದ್ದೀನಿ. ಎಲ್ಲ ಹಬ್ಬದಲ್ಲೂ ನಮ್ಮ ಮನೇಲಿ ವಡೆ ಇದ್ದೇ ಇರುತ್ತೆ. ಚೂರು ಇದು ನಿನ್ನ ಪಾಪುದು ಅದೇನು ಯಾರು ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತೀನಿ. Is there a B for ball? Yeah. I thought you are. ಇಲ್ಲಿ ಬೇಗ ಪೀವನ್. क्या ये वर्ड
ಅಲ್ಲ ಅದನ್ನೇ ತಿನ್ನು ಪಾಪು. ಊಟ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ಪೈಂಟ್ ಮಾಡೋದಿತ್ತು ಅಂತ ಹೋದರು. ನಾನು ಮತ್ತು ತೇಜು ನಿತ್ಯ ಮಲ್ಕೊಂಡಿದ್ಲು ಮನೆಯಲ್ಲೇ ಬಿಟ್ಬಿಟ್ಟು ನಾನು ತೇಜು ಬಸವನ್ನ ತೊಳೆದ್ಬಿಟ್ಟು ಬಸವಣ್ಣನ ಅದಕ್ಕೆ ನೀರೆಲ್ಲ ಕುಡಿಸಿ ಕಟ್ಟಾಕಿ ಹೋಗೋಣ ಅಂತ ದೇವಸ್ಥಾನದ ಹತ್ರ ಬಂದ್ವಿ. ಫಸ್ಟ್ ಟೈಮ್ ನಿತ್ಯನ ಒಬ್ಬಳನ್ನೇ ಮನೇಲಿ ಮಲಗಿಸ್ಬಿಟ್ಟು ಹೋಗಿದ್ದೆ. ಇನ್ನು ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ತೇಜುನ ನಿತ್ಯನ ಇಬ್ಬರೂ ರೆಡಿ ಮಾಡಿದ್ದೀನಿ. ನಿತ್ಯಂಗೆ ಫ್ರಾಕ್ ಹಾಕಿದ್ದೀನಿ, ತೇಜುಗೆ ಸ್ಯಾರಿ ಉಡಿಸಿ ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂದರೆ ಅವ್ಳು ಇಷ್ಟು ದೊಡ್ಡವಳು ಅಂತ ಅನ್ಸೋದೇ ಇಲ್ಲ. ನನ್ನಷ್ಟೇ ಹೈಟ್ ಇದ್ದಾಳೆ. ಇನ್ನೊಂದು 2 ಇಯರ್ಸ್ ಹೋದರೆ ಸೇಮ್ ನನ್ನ ಹೈಟೇ ಬರ್ತಾಳೆ. ಏನೋ ಒಂಥರ ಖುಷಿ ಮಕ್ಕಳನ್ನ ರೆಡಿ ಮಾಡಬೇಕಾದ್ರೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಚೆಂದ ರೆಡಿ ಮಾಡಿ ಅವಳಿಗೆ ನಮ್ಮದೇ ಗಿಡದಲ್ಲಿ ಹೂವೆಲ್ಲ ಬಿಟ್ಟಿತ್ತಲ್ವ, ಅದನ್ನೆಲ್ಲ ಕೂದು ಕಟ್ಟಿಟ್ಟಿದ್ದೆ ಅವಳಿಗೆ ಮುಡ್ಸೋಣ ಅಂತ. ಇವತ್ತು ಫೋಟೋಸ್ನ ತೆಗೆದೆ, ತುಂಬಾ ಚೆನ್ನಾಗಿ ಬಂದಿದೆ. ಲಾಸ್ಟಿಗೆ ಫೋಟೋ ಪಿಕ್ಸ್ನ ಹಾಕ್ತೀನಿ ನೋಡಿ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಲು ಅಂದರೆ ನನ್ನ ಕಣ್ಣೇ ಬಿತ್ತು ಅನ್ನಿಸ್ತು. ಅವಳಿಗೆ ಹಾಕಿರೋ ಸರನ ಬಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ, 900 ರುಪೀಸ್. ಅದು ತುಂಬಾ ಚೆನ್ನಾಗಿದೆ. ಸೆಟ್ಟು ಪೂರ್ತಿ ಅದ್ರ ಒಂದೇ ಸೆಟ್ ಅದು. ಅದೇ ಈ ನೆಕ್ ಪೀಸ್ ಹಾಕಿದ್ದಾಳಲ್ಲ ಪೂರ್ತಿ, ಅದು ಸಪ್ರೇಟು. ಸರ ಮತ್ತು ಜುಮ್ಕಿ ಒಂದೇ ಇದು. ಫಸ್ಟ್ ಈ ಥರ ಹೂ ಮಾಡಿಸ್ದೆ, ಆಮೇಲೆ ಯಾಕೋ ಈ ಥರ ಬೇಡ ಅಂದ್ಬಿಟ್ಟು ಮಾಮೂಲಿ ಲಾಂಗಾಗಿ ಇದನ್ನ ಬಿಡಿಸ್ದೆ. ತುಂಬ ಮುದ್ದಕ್ಕೆ ಏನೋ ಒಂಥರ ಖುಷಿ ಗೊತ್ತಾ, ಸಂಕ್ರಾಂತಿ ಹಬ್ಬ ಅಂದರೆ ಈ ಥರ ರೆಡಿಯಾಗಿ. ಮುಂಚೆ ನಾವು ಈ ಥರ ಮಾಡ್ತಾಯಿದ್ವಿ. ಇವಾಗ ನಮ್ಮ ಮಕ್ಕಳು ಬೇಗ ಬೆಳೆದ್ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ. ನೆನ್ನೆ ಮೊನ್ನೆ ಚಿಕ್ಕ ಮಕ್ಕಳು ಅನ್ನೋ ಥರ ಫೀಲ್ ಆಗುತ್ತೆ. ಎಷ್ಟು ಬೇಗ ಬೆಳೀತಾರಲ್ವ, ಅದರಲ್ಲೂ ಹೆಣ್ಮಕ್ಳು ಎಸ್ಪೆಷಲಿ ತುಂಬಾ ಬೇಗ ದೊಡ್ಡವರಾಗಿಬಿಡ್ತಾರೆ. ಇನ್ನು ನಮ್ಮ ನಿತ್ಯನ ನೋಡಿ, ಅವಳು ಕೂಡ ಫ್ರಾಕ್ ಹಾಕ್ಕೊಂಡು ರೆಡಿಯಾಗಿದ್ಲು. ಆ ಫ್ರಾಕ್ನ ನಾನು ಒಳನೇಶಿಪುರದಲ್ಲಿ 170 ರುಪೀಸ್ ಸೇಲ್ ಇದೆಯಲ್ಲ ಅಲ್ಲಿ ತಂದಿದ್ದು. ನಿಜವಾಗ್ಲೂ ಕ್ವಾಲಿಟಿ ನೆಕ್ಸ್ಟ್ ಲೆವೆಲಲ್ಲಿದೆ. ಅದನ್ನು ನೋಡಿದರೆ ಯಾರು 170 ರುಪೀಸ್ ಡ್ರೆಸ್ ಅಂತ ಫ್ರಾಕ್ ಅಂತ ಅನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಅದು. ಅವಳಿಗೆ ಪಿಂಕ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ತೇಜುಗೆ ಸರ ಎಲ್ಲ ಹಾಕಿ ರೆಡಿ ಮಾಡಿರೋದ್ರಿಂದ ಇವಳು ನಿತ್ಯ ನನಗೂ ರೆಡಿ ಮಾಡು, ನನಗೂ ಇದು ಮಾಡು ಅಂದ್ಬಿಟ್ಟು ಅವಳೊಂದು ಸರ ಹಾಕಿಸ್ಕೊಂಡ್ಲು. ಆಮೇಲೆ ತೇಜುಗೆ ಜುಮ್ಕಿ ಹಾಕಿರೋದ್ರಿಂದ ನನಗೂ ಜುಮ್ಕಿ ನನಗೂ ಹಾಕು ಅಂತ ಕಿವಿಯೆಲ್ಲ ತೋರಿಸ್ಕೊಂಡು ಅಳ್ತಾ ಇದ್ಲು. ಆಮೇಲೆ ನೀನು ಇನ್ನೊಂದು ಚೂರು ದೊಡ್ಡವಳಾಗು, ಆಮೇಲೆ ಹಾಕ್ಕೊಡ್ತೀನಿ ಅಂತ ಇದು ಮಾಡಿ, ಆಮೇಲೆ ತೇಜುಗೆ ಒಂದು ಸ್ವಲ್ಪ ಫೋಟೋ ಸೆಕ್ಷನ್ ಎಲ್ಲ ಮುಗಿಸಿ ಎಳುವೆಲ್ಲನೇ ಪ್ಯಾಕ್ ಮಾಡಿರಲಿಲ್ಲ, ಮರ್ತೇ ಹೋಗಿದ್ವಿ. ಸೊ ಹಂಗಾಗಿ 3 ಜನ ತೇಜು ನಾನು ಇಬ್ಬರು ಸೇರಿ ಬೇಗ ಪ್ಯಾಕ್ ಮಾಡ್ಕೊಂಡ್ವಿ. ನಮ್ಮ ತೀರ ಪರಿಚಯ ಇದ್ದವ್ರು ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ಇಂತಿಂಥರ ಮನೆಗೆ ಕೊಟ್ಪ ಅಂತ ಹೇಳ್ಬಿಟ್ಟು ಪ್ಯಾಕ್ನ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಅಂಕಲ್ ಇದ್ದಾರೆ ಒಬ್ಬರು, ಅವ್ರ ಮನೆಗೆ ಕಳ್ಸೋಣ ಅಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಹೋಗಬೇಕು. ಅವ್ರು ತುಂಬ ದೂರ ಹೋಗಬೇಕು. ಅವ್ರು 7 o'clock ಕರ್ಕೊಂಡು ಹೋಗ್ತೀನಿ ಅಂದರು. ಅಷ್ಟರಲ್ಲಿ ಇಲ್ಲಿ ಕೊಡೋರಿಗೆಲ್ಲ ಕೊಟ್ಪ ಅಂದ್ಬಿಟ್ಟು ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಡ್ತಾಯಿದ್ದೆ. ನಮ್ಮ ತೇಜನ್ನು ನೋಡ್ತಾ ಇದ್ದರೆ ಇನ್ನೂ ಒಂಥರ ಮನಸ್ಸಲ್ಲಿ ಖುಷಿ. ಅವಳನ್ನ ಡೈರೆಕ್ಟಾಗಿ ಹೊಗಳಲ್ಲ, ಯಾಕೆಂದರೆ ಇವತ್ತು ಹೊಗಳಿದ್ರೆ ಒಂದು ವಾರಗಟ್ಟಲೆ ಅದೇ ಫೀಲಲ್ಲಿ ಇರ್ತಾಳೆ. ಸೊ ಅದಕ್ಕೆ ಇನ್ನು ನನಗೆ ತುರುಪು ಕಟ್ಟಿದ್ರೇ ಕಂಫರ್ಟಬಲ್ ಅನಿಸುತ್ತೆ. ಏಕೆಂದರೆ ಏರ್ ಫಾಲ್ ತುಂಬ ಆಗಿರೋದ್ರಿಂದ ಬಿಡೋದಕ್ಕೆ ಮನಸ್ಸು ಬರೋಲ್ಲ. ಮತ್ತು ಜಡೆ ಎಣಿದ್ರೆ ತುಂಬ ಶಾರ್ಟ್ ಬರುತ್ತೆ ಗೊತ್ತು, ತುಂಬ ಅಂದರೆ ತುಂಬ. ಈಗ ನಂದು ಕರಿಮಣಿ ಇದೆಯಲ್ಲ ಅಷ್ಟು ಬಂದುಬಿಡುತ್ತೆ, ಅದು ನನಗೆ ಇಷ್ಟ ಆಗೋಲ್ಲ. ಇನ್ನು ನಂದು ರೆಡಿ ಜಡೆ ಹಾಕ್ಕೊಳ್ಳೋಣ ಅಂದರೆ ತೇಜುಗೆ ಹಾಕೋಣ ಅಂತ ಫಸ್ಟೇ ಫಿಕ್ಸ್ ಆಗಿದ್ದೆ. ಅವಳಿಗೆ ಅವಳು ತುಂಬ ದಿವಸದಿಂದ ಕೇಳ್ತಿದ್ಲು, ಅಮ್ಮ ನನಗೂ ಉದ್ದ ಕೂದಲು ಹಾಕ್ಕೊಡಮ್ಮ ಅಂತ. ಸೊ ಇವತ್ತು ಅವಳಿಗೆ ಹಾಕೋಣ ಅಂದ್ಬಿಟ್ಟು ನಾನು ತುರ್ಬನ್ನ ಹಾಕ್ಕೊಂಡಿದ್ದೆ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಯಾವ ಥರ ರೆಡಿ ಮಾಡಿದ್ರಿ, ಅವ್ರ ಜೊತೆ ಯಾವ ಥರ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ, ಓಕೆನಾ. ಈ ಥರ ಎಲ್ಲ ಮಕ್ಕಳಿಗೆ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾವುದೇ ಒಂದು ಹಬ್ಬ, ಸಂಕ್ರಾಂತಿ ಹಬ್ಬದಲ್ಲಿ ಅವ್ರು ಏನು ಗೊತ್ತೆ, ಇನ್ನೊಂದು 8th 9th ಹೋದರೆ ಅವಳಿಗೆ ಜೋಶ್ ಹೋಗ್ಬಿಡುತ್ತೆ. ನಾನು ಸೀರೆ ಉಟ್ಕೋಬೇಕು, ನಾನು ಕೊಡಬೇಕು, ಹಂಚ್ಬೇಕು ಅಂತ ಸಂಕ್ರಾಂತಿ ಎಳ್ಳೆಲ್ಲ ಬಿಡಬೇಕು. ಈ ಫೀಲ್ ಮಕ್ಳಿಗೆ ಇರೋದಿಲ್ಲ ಒಂದು ಕಾಲೇಜಿಗೆ ಹೋದ್ಮೇಲೆ. ಸೊ ಹಂಗಾಗಿ ಇವಾಗ ಅವ್ರು ಈ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಬಿಟ್ಬಿಡಬೇಕು. ಅವಳು ಹೆಂಗೆ ಕೇಳ್ತಾಳೆ ಹಂಗೆ ರೆಡಿ ಮಾಡಿದ್ದೆ ನಾನು. ಈ ಬ್ಲೌಸ್ ಬಂದು ಅವಳಿಗೆ ಅಂತಲೇ ಸ್ಟಿಚ್ ಮಾಡಿದ್ದು, ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ನಾನು. ಅವಳಿಗೂ ನನಗೂ ಸೇಮ್ ಒಂದೇ ಥರ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಹಂಗಾರೆ ಈಗಲೇ ಹೋಗ್ಬಂದ್ರೆ ಆಮೇಲೆ ಲಾಸ್ಟಿಗೆ ಅನಂತ ತರಮಣಿ ಅಮ್ಮ ತಡಿಯವ್ವ.
ಬಳೆನೆ ತೊಡ್ಕೊಂಡಿಲ್ವ ತೇಜು? ಈಗ ಅಯ್ಯೋ ಓಪನ್ ಮಾಡ್ತೀನಿ. ಬನ್ನಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಹ್ಯಾಪಿ ಸಂಕ್ರಾಂತಿ. ಕನ್ನಡದಲ್ಲಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್ ಮಾಡ್ಕಂಡೆ. ಫ್ರೆಂಡ್ಸ್, ಇವಾಗ ಇಬ್ಬರನ್ನೇ ರೆಡಿ ಮಾಡಿ ಎಣ್ಣೆ ಬೆಲ್ಲೆಲ್ಲ ಪ್ಯಾಕ್ ಮಾಡ್ಕೊತಿದ್ದೀನಿ. ಇವಾಗ ಹೋಗಿ ಇಬ್ಬರು ಊರೊಳಗೆ ಹೋಗಿ ಎಲ್ಲರ ಮನೆಗೂ ಹಂಚ್ಕೊಂಡು ಬರ್ತಾರೆ ಅಲ್ವಕ್ಕಂದ್ರೆ. ಹೋಗಿ ಹೋಗೋ ಅಕ್ಕ ಜೊತೆ. ಅಕ್ಕ ಜೊತೆ ಹೋಗಿ. ಇಲ್ಲಿ ಅಮ್ಮನೇ ಎಲ್ಲರಿಗೂ ಕೊಟ್ಟು ಬನ್ನಿ. ಹಾಂ, ಹೋಗಿ. ನಾ ಪಲಾವ್ ಮನೆಗೆ ಶಾರ್ಟ್ ಇಡ್ರು ನವೀನ ಮನೆಗೆ ಕೊಟ್ಟು ಬನ್ನಿ. ಫಸ್ಟ್ ಆ ಕಡೆಯಿಂದ ಕೊಡ್ಕೊಂಬನ್ನಿ ಅಮ್ಮನವ್ರಿಗೆ. ಫಸ್ಟ್ ಆ ಕಡೆ ಪಲ್ಲವಿ ಮನೆಯಿಂದ ಕೊಡ್ಕೊಂಬನ್ನಿ. ಕೊಡ್ಕೊಂಬಾರಿ ಆ ಕಡೆಯಿಂದ. ಹೇಳಿದ್ ಕೇಳೆ. ಆ ಕಡೆಯಿಂದ ಕೊಡ್ಕೊಂಡ್ರಿ ಬರ್ಬೇಕಾದ್ರೆ ಇವ್ರಿಗೆ ಕೊಡ್ಪ. ಏನು ಗೊತ್ತಾ, ಒಂದು ಸ್ವಲ್ಪ ವರ್ಷದ ಹಿಂದೆ ನಾನು ಈ ಥರ ರೆಡಿಯಾಗಿ ಎಳ್ಳು ಬೆಲ್ಲ ಹಂಚಕ್ಕೆ ಒಂದೊಂದು ಜೋಶಲ್ಲಿ ಹೋಗ್ತಾ ಇದ್ವಿ. ಇವಾಗ ನನ್ನ ಮಗಳಿಗೆ ಆ ಥರ ಸೀರೆ ಉಡಿಸಿ ರೆಡಿ ಮಾಡೋದು, ಎಷ್ಟು ಬೇಗ ಟೈಮ್ ಚೇಂಜ್ ಆಗುತ್ತೆ, ಯಾವ ಥರ ಕಾಲ ಬದಲಾಗುತ್ತೆ, ಎಷ್ಟು ಬೇಗ ವರ್ಷಗಳು ಉರುಳೋಗ್ತವೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ನಾನು ಅದನ್ನೇ ಅನ್ಕೋತಿದ್ದೆ, ನಾನು ಈ ಥರ ರೆಡಿ ಆಗ್ತಿದ್ದೆ, ನನ್ನ ಮಗಳನ್ನ ಇವಾಗ ರೆಡಿ ಮಾಡ್ತಿದ್ದೀನಲ್ಲ ಅಂತ. ಅದಕ್ಕೆ ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿ ಎಲ್ಲರ ಜೊತೆ ಇರಬೇಕು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಇದಕ್ಕೆ ವಿಡಿಯೋನೇ ಏನು ಮಾಡ್ತೀನಿ, ನಂದು ಶಾರ್ಟ್ ವಿಡಿಯೋ ಹಬ್ಬದ್ದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.